Hello everyone, welcome to ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 13ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಶಾಲೆಯು ಗಣಿತ ಪಠ್ಯ ಪುಸ್ತಕ ಖರೀದಿಗಾಗಿ 6,000 ರೂಪಾಯಿ ಖರ್ಚು ಮಾಡಲು ಬಯಸಿದರೆ ತಲಾ 50 ರೂಪಾಯಿಗೆ ಖರೀದಿಸಿದ ಪುಸ್ತಕಗಳ ಸಂಖ್ಯೆಯು. ಸೊ ಆಯ್ಕೆ 150, ಆಯ್ಕೆ ಬಿ 80, ಆಯ್ಕೆ ಸಿ 100, ಆಯ್ಕೆ ಡಿ 120. ಸೊ ಇಲ್ಲಿ ಒಟ್ಟು ಮೊತ್ತ ಎಷ್ಟು? 6,000. ಸೊ ಒಂದು ಪುಸ್ತಕದ ಬೆಲೆ 50 ರೂಪಾಯಿ. ಸೊ ಪುಸ್ತಕದ ಸಂಖ್ಯೆ ಕಂಡುಹಿಡಿಲಿಕ್ಕೆ ನಾವು ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಂದು ಪುಸ್ತಕದ ಬೆಲೆ ಆಗತ್ತೆ. ಸೊ 6,000 ಡಿವೈಡೆಡ್ ಬೈ 50. 0 ಕ್ಯಾನ್ಸಲ್ ಆಗತ್ತೆ. ಸೊ 5 ಒಂದ್ಲೆ 5, ಸೊ 5 ಒಂದ್ಲೆ 5, 5 ಎರಡ್ಲೆ 10, 0. ಸೊ 120 ಆಗತ್ತೆ. ಸೊ ಹಾಗಾದ್ರೆ 50 ರೂಪಾಯಿಗೆ ಖರೀದಿಸಿದ ಪುಸ್ತಕಗಳ ಸಂಖ್ಯೆ ಎಷ್ಟಾಗತ್ತೆ ಹೇಳಿ? 120. ಸೊ ಖರೀದಿಸಿದ ಪುಸ್ತಕಗಳ ಸಂಖ್ಯೆ 120. ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಡಿ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.